ನಿಮ್ಗೆ ಗೊತ್ತಿದೆ ನಮ್ಮ ಒಂದು ಭಾರತೀಯ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೇಗಿದೆ ಅಂತ. ಜಾತಿ ವ್ಯವಸ್ಥೆಯಲ್ಲಿ ನಾವೆಲ್ಲ ಶೂದ್ರರು, ಎಲ್ಲದಕ್ಕಿಂತ ಕಟ್ಟ ಕಡೆಯ ವರ್ಣಕ್ಕೆ ಸೇರಿದಂಥವ್ರು. ನಮ್ಮ ಧರ್ಮ ಗ್ರಂಥಗಳಲ್ಲೇ ಹೇಳ್ಬಿಡಿದೆ, ಶೂದ್ರರಿಗೆ ಯಾವುದೇ ಒಂದು ವಿದ್ಯೆ ಆಗಲಿ, ಸಂಪತ್ತಿನಾಗಲಿ, ಅಧಿಕಾರನಾಗಲಿ ಅನುಭವಿಸುವಂತಹ ಒಂದು ಅಧಿಕಾರ ಇಲ್ಲ ಅಂತ ಹೇಳಿ. ಹಾಗಾಗಿ ಸಾವಿರಾರು ವರ್ಷಗಳಿಂದ ನಾವು ಹಿಂದುಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಬಹುಸಂಖ್ಯಾತರಾಗಿದ್ರೂ ಕೂಡ ನಾವು ಅವಕಾಶ ವಂಚಿತರಾಗ್ತಾ ಬಂದಿದ್ದೀವಿ. ಅದನ್ನ ಬದಲಾಯಿಸಬೇಕು ಅಂತಂತಂದ್ರೆ ನಾವು ಸಂಘಟಿತರಾಗಬೇಕು, ಹೋರಾಟ ಮಾಡಬೇಕು. ಆ ರೀತಿ ಹೋರಾಟ ಮಾಡಬೇಕು ಅಂತಂತಂದ್ರೆ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆ ಹೊಂದಿರಬೇಕು. ಆದರೆ ಅದು ಒಂದು ಸಮಾಜನ, ಒಂದು ಧರ್ಮ ನಿಯಂತ್ರಣ ಮಾಡ್ತಾ ಇದ್ರೆ ಆಗ ಖಂಡಿತ ಆ ಒಂದು ವ್ಯವಸ್ಥೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬಹಳಷ್ಟು ಜನ ಹೋರಾಟ ಮಾಡಿ ಈ ಒಂದು ವ್ಯವಸ್ಥೆನ ಬದಲಾಯಿಸುವಂಥ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಒಂದು ವ್ಯವಸ್ಥೆನ ಬದಲಾಯಿಸೋದು ಬಹಳ ಕಷ್ಟ ಆಗಿತ್ತು. ಆದರೆ ಅಂಬೇಡ್ಕರ್ ಅವರು ಸಂವಿಧಾನ ತಂದು, ಸಂವಿಧಾನದಲ್ಲಿ ದೇಶದಲ್ಲಿರೋ ಎಲ್ಲರಿಗೂ ಕೂಡ ಸಮಾನತೆ ತರಬೇಕು ಅಂತ ಹೇಳಿ ಎಲ್ರಿಗೂ ಸಮಾನವಾದಂಥ ಹಕ್ಕುಗಳನ್ನು ಕೊಡುವಂಥ ಪ್ರಯತ್ನ ಪಟ್ಟರು. ಹಾಗಾಗಿ ಸಂವಿಧಾನ ನಮಗೆ ಮೂಲ ಧರ್ಮ ಗ್ರಂಥ ಆಗಬೇಕು. ಆ ಸಂವಿಧಾನದ ಕಾರಣದಿಂದ ಇವತ್ತು ನಾವು ಸಮಾನತೆಯನ್ನು ಸಾಧಿಸೋಕ್ಕಾಗಿದೆ. ನಾವು ಕೂಡ ಆತ್ಮವಿಶ್ವಾಸದಿಂದ, ಸ್ವಾಭಿಮಾನದಿಂದ ತಲೆ ಎತ್ತಿ ನಾವು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗಿದೆ, ನಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಸಂವಿಧಾನದ ಬಗ್ಗೆ ನಾವು ಯಾವುದು ಗೌರವ ಇಟ್ಕೋಬೇಕು, ಅದನ್ನು ರಕ್ಷಿಸುವಂಥ ಕೆಲಸ ಮಾಡಬೇಕು. ಆದರೆ ಈ ಸಂವಿಧಾನದಲ್ಲಿರುವಂಥ ಮುಖ್ಯ ಲಕ್ಷಣ ಏನಪ್ಪಾ ಅಂತಂದ್ರೆ ಜಾತ್ಯತೀತ ತತ್ವ. ಯಾವತ್ತೂ ಒಂದು ದೇಶ ಜಾತ್ಯತೀತತೆಯನ್ನು ಬಿಟ್ಟು ಒಂದು ಧರ್ಮದ ಹಿಂದೆ ಹೋಗುತ್ತೆ, ಧರ್ಮದ ರಾಷ್ಟ್ರವಾಗಿ ಹೊರಡುತ್ತೆ, ಆಗ ಆ ದೇಶ ಖಂಡಿತ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗೋದಿಲ್ಲ. ಸಂವಿಧಾನ ಕರ್ತಗಳಾದಂತಹ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ನಮ್ಮ ದೇಶ ಏನಾದರೂ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡದಾದ ಅಪಾಯ ಈ ದೇಶಕ್ಕೆ ಯಾವುದೂ ಇಲ್ಲ ಅಂತ. ಇವತ್ತು ನಮ್ಮ ನೆರೆ ರಾಷ್ಟ್ರಗಳನ್ನೇ ನೋಡಿ, ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಇರಾನ್ ಇರ್ಬೋದು, ಅಲ್ಲೆಲ್ಲ ಏನಾಗಿದೆ, ಧರ್ಮದ ಹೆಸರಲ್ಲಿ ರಾಷ್ಟ್ರನ ಅವರು ಸ್ಥಾಪನೆ ಮಾಡಿದ್ರಿಂದ, ಧರ್ಮದ ಹೆಸರಲ್ಲಿ ರಾಷ್ಟ್ರ ನಡೆಸೋದ್ರಿಂದ ಅವರು ಸಂಪೂರ್ಣವಾಗಿ ಸರ್ವಾಧಿಕಾರಿತ್ವಕ್ಕೆ ಹೊರಡಬೇಕಾಯಿತು. ದೇಶ ವಿನಾಶ ಸ್ಥಿತಿಗೆ ಹೋಯಿತು. ಮತ್ತೆ ಅಲ್ಲಿನ ಜನರು ತಮ್ಮ ಹಕ್ಕುಗಳನ್ನು ಕಳ್ಕೋಬೇಕಾಯಿತು. ಸಂಪೂರ್ಣವಾಗಿ ಸರ್ವಾಧಿಕಾರಕ್ಕೆ ಒಳಪಡಬೇಕಾಯಿತು. ಸೊ ಹಾಗಾಗಿ ಯಾವುದಾದ್ರು ಒಂದು ದೇಶ ಜಾತ್ಯತೀತ ತತ್ವನ ಬಿಟ್ಟು ಧರ್ಮದ ಹಿಂದೆ ಹೋದರೆ ಆ ದೇಶಕ್ಕೆ ಯಾವತ್ತೂ ಕೂಡ ಒಳ್ಳೇದಾಗೋದಿಲ್ಲ. ಇತಿಹಾಸದಿಂದ ನಾವು ಕಲಿಯಬೇಕು. ಇತಿಹಾಸದಿಂದ ಪಾಠನ ಮರೆತರೆ ನಾವು ಉಜ್ವಲವಾದಂಥ ಭವಿಷ್ಯನ, ಒಳ್ಳೆ ದೇಶನ ಕಟ್ಟೋದಕ್ಕಾಗೋದಿಲ್ಲ, ಒಳ್ಳೆ ಸಮಾಜನ ಕಟ್ಟೋದಕ್ಕಾಗೋದಿಲ್ಲ. ಹಾಗಾಗಿ ಇತಿಹಾಸ ನಮ್ಗೆ ಕಲಿಸಿರೋ ಪಾಠದ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು. ನಮ್ಮ ದೇಶದಲ್ಲೂ ಕೂಡ ಆ ಜಾತ್ಯತೀತ ತತ್ವನ ನಾವು ಪಾಲಿಸಬೇಕಾಗತ್ತೆ. ಆದರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಇವತ್ತು ಒಂದು ರೀತಿಯ ಅಪಾಯ ಈಗಿನ ಆಡಳಿತ ಪಕ್ಷದವರಾದಂತಹ ಬಿಜೆಪಿಯಿಂದ ಮತ್ತೆ ಆ ಒಂದು ಪಕ್ಷದ ಮಾತೃ ಸಂಸ್ಥೆಗಳಾದಂತಹ ಧಾರ್ಮಿಕ ಸಂಸ್ಥೆಗಳಾದಂತಹ RSS ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ. ಅವ್ರು ಏನು ಮಾಡ್ತಿದ್ದಾರೆ, ಇವತ್ತು ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಹೊರಡ್ತಾ ಇದ್ದಾರೆ. ಆದರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ, ಅಫ್ಘಾನಿಸ್ತಾನಗಳಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು. ಯಾಕೆಂತಂದ್ರೆ ಧರ್ಮದ ಹೆಸರು ಹೇಳಿದ ತಕ್ಷಣ ಜನ ಏನಾಗ್ತಾರೆ, ಭಾವುಕರಾಗ್ಬಿಡ್ತಾರೆ. ನಿಜವಾಗ್ಲೂ ಸಮಾಜದಲ್ಲಿ ಇರುವಂಥ ಸಮಸ್ಯೆಗಳನ್ನ ಮರೆತು ಧರ್ಮದಿಂದ ಹೊರಟೋಗ್ಬಿಡ್ತಾರೆ. ನಿಜವಾಗ್ಲೂ ಸಮಸ್ಯೆ ಇರೋದು ಏನು ನಮ್ಮ ಸಮಾಜದಲ್ಲಿ? ಇವತ್ತು ಎಷ್ಟೋ ಜನ ಬಹುಸಂಖ್ಯಾತರಂತ ನಾವೆಲ್ಲ ಹಿಂದುಳಿದ ವರ್ಗದವರಿದ್ದೀವಿ, ದಲಿತರಿದ್ದೀವಿ, ಅಲ್ಪಸಂಖ್ಯಾತರಿದ್ದೀವಿ. ಇಷ್ಟು ವರ್ಷಗಳಾದರೂ, ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಕೂಡ ನಾವಿನ್ನೂ ಮೇಲೇರೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಕೂಡ ನೀವು ನೋಡಿ, ಹಿಂದುಳಿದ ವರ್ಗದವರು ಎಷ್ಟು ಜನ IAS ಆಫೀಸರ್ಗಳಿದ್ದಾರೆ, ಎಷ್ಟು ಜನ ಸುಪ್ರೀಂ ಕೋರ್ಟ್ಗಳಲ್ಲಿ ಜಡ್ಜ್ ಇದ್ದಾರೆ, ಹೈಕೋರ್ಟ್ಗಳಲ್ಲಿ ಜಡ್ಜ್ಗಳಿದ್ದಾರೆ, ಎಷ್ಟು ಜನ ಕಾರ್ಪೊರೇಟ್ಗಳಲ್ಲಿ ಶ್ರೀಮಂತರಿದ್ದಾರೆ. ಹಿಂದುಳಿದ ವರ್ಗದವರಾಗಲಿ, ದಲಿತರಾಗಲಿ, ಅಲ್ಪಸಂಖ್ಯಾತರಾಗಲಿ ಈಗಲೂ ಇಲ್ಲ. ಈಗಲೂ ಕೂಡ ಮೇಲ್ವರ್ಗದವರೇ ಸಮಾಜನ ನಿಯಂತ್ರಣ ಮಾಡ್ಕೊಂಡಿದ್ದಾರೆ. ಸೊ ಈ ಪರಿಸ್ಥಿತಿ ಬದಲಾಗಬೇಕು. ನಾವು ಬಹುಸಂಖ್ಯಾತರ ಇದ್ದ ಮೇಲೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೂ ಕೂಡ ಉನ್ನತ ಸ್ಥಾನಗಳಲ್ಲಿ ಸ್ಥಾನ ಸಿಗಬೇಕು. ಅದಾಗಿಲ್ಲ. ಅದಾಗಬೇಕು ಅಂತಂತಂದ್ರೆ ಈ ಸಮಸ್ಯೆಗಳ ಬಗ್ಗೆ ನಾವು ಮೊದಲು ಗಮನ ಕೊಡಬೇಕು. ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕು. ಆದರೆ ಧರ್ಮದ ಹೆಸರಿನಲ್ಲಿ ನಾವು ಇನ್ನೊಬ್ಬರ ವಿರುದ್ಧ ಹೋರಾಟ ಮಾಡಕ್ಕೆ ಹೋದ್ರೆ ನಾವು ನಮ್ಮ ಹಕ್ಕುಗಳ ಹೋರಾಟನ ಮರಬೇಕಾಗತ್ತೆ. ಅದಕ್ಕೋಸ್ಕರನೇ ಈ RSS ಆಗಲಿ, ಬಿಜೆಪಿಯವರಾಗಲಿ ಧರ್ಮನ ನಮಗೆ ತೋರಿಸಿ ನಾವು ನಿಜವಾದ ಸಮಸ್ಯೆಗಳನ್ನ ಮರೆಯೋ ಹಾಗೆ ಮಾಡ್ತಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಮತ್ತೆ